ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೋಕೋನಟ್ ಕೇಕ್ ಮಾಡ್ತಾ ಇದ್ದೀನಿ. ಈ ಕೋಕೋನಟ್ ಕೇಕ್ ಮಾಡೋಕ್ಕೆ ಯಾವುದೇ ಓವನ್ ಬೇಡ, ಮೈದಾ ಬಳಸಿಲ್ಲ ಮತ್ತು ಮೊಟ್ಟೆ ಕೂಡ ಬಳಸಿಲ್ಲ ನಾನು. ತುಂಬ ರುಚಿಕರವಾಗಿರುತ್ತೆ. ಖಂಡಿತ ಒಂದ್ಸಲ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ. ಇಷ್ಟು ಸುಲಭವಾಗಿ ಇಷ್ಟು ಮನೆಯಲ್ಲೇ ಇರೋ ಅಂಥ ಸಾಮಗ್ರಿಗಳನ್ನ ಬಳಸಿ ಇಷ್ಟು ಸಿಂಪಲ್ಲಾಗಿ ನಾವು ಒಂದು ಆರೋಗ್ಯಕರವಾದ ಕೇಕ್ ರೆಡಿ ಮಾಡ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ರುಚಿಕರವಾಗಿರುತ್ತೆ. ನೀವು ನೋಡ್ತಿರ್ಬೋದು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಏನಾದರೂ ಬರ್ತ್ಡೇ ಇದ್ದಾಗ, ಆ್ಯನಿವರ್ಸರಿಗಳಿದ್ದಾಗ, ಅಥವಾ ಮನೆಯಲ್ಲಿ ಏನಾದ್ರು ವಿಶೇಷ ಇದ್ದಾಗ, ಇಲ್ಲ ಮಕ್ಕಳಿಗೆ ರಜಾ ಬಂದಾಗ ಈ ರೀತಿ ಒಂದು ಕೇಕ್ನ ಮನೆಯಲ್ಲೇ ಮಾಡಿ ನೋಡಿ. ಪದೇ ಪದೇ ಮಾಡ್ತೀರಾ. ಅಷ್ಟು ಸಿಂಪಲ್ಲಾಗಿದೆ ಮತ್ತು ಅಷ್ಟು ರುಚಿ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಅದು ನೋಡ್ತಿದ್ರೆ ಗೊತ್ತಾಗ್ತಿದೆ ಎಷ್ಟು ಫ್ಲಫಿಯಾಗಿ ಚೆನ್ನಾಗಿ ಬಂದಿದೆ. ಖಂಡಿತ ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ. ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡ್ರು ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಪೌಡ್ರು ಮಾಡಿ ಸೇರಿಸ್ಕೋಬೇಕು. ಇಲ್ಲಿ ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲದ ಪೌಡರ್ನ ಅರ್ಧ ಕಪ್ನ ಸೇರಿಸ್ಕೋಬೇಕಾಗುತ್ತೆ. ಬೆಲ್ಲದ ಪೌಡರ್ ಸಿಗುತ್ತೆ ಔಟ್ಸೈಡು ಶಾಪ್ಗಳಲ್ಲೆಲ್ಲ. ನಂತರ ಮೊಸರು ಜೊತೆಗೆ ಸಕ್ಕರೆ ಚೆನ್ನಾಗಿ ಕರಗೋ ರೀತಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಒಂದು 1/4 ಕಪ್ನಷ್ಟು ಬೆಣ್ಣೆನ ಕರಗಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಹಾಕ್ಕೋಬೋದು, ಬಟ್ ಹಿಂಗೆ ಮಿಕ್ಸ್ ಮಾಡ್ಬೇಕಾದ್ರೆ ಪಾತ್ರೆಗೆಲ್ಲ ಫುಲ್ ಅದು ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಮೆಲ್ಟ್ ಮಾಡಿ ಸೇರಿಸಿದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಸೇರಿಸ್ಬೋದು, ಇಲ್ಲ ಕುಕ್ಕಿಂಗ್ ಆಯಿಲ್ ಬರುತ್ತಲ್ಲ, ಕೋಲ್ಡ್ ಪ್ರೆಸ್ ಆಯಿಲ್ಗಳು ಬೇಡ, ಕುಕ್ಕಿಂಗ್ ಆಯಿಲು ಸೇರಿಸ್ಕೋಬೋದಾ ಇಲ್ಲಿ. ನಂತರ ಇಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು, 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಬರುತ್ತಲ್ಲ ಅದು, 1 ಪಿಂಚಷ್ಟು ಉಪ್ಪನ್ನ ಸೇರಿಸಿ ಈಗ ಇವೆಲ್ಲವೂ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ನೀವು ಇವೆಲ್ಲವೂ ಒಂದು ಅಳತೆಗೆ ಅಂತ ಒಂದು ಕಪ್ಪು ಈ ಥರದ್ದು ಇಲ್ಲ ಅಂದರೆ ಮನೆಯಲ್ಲೇ ಇರೋದೊಂದು ಪಾತ್ರೆನ ನೀವು ನೋಡಿ ಅಳತೆಯಲ್ಲಿ ತೊಗೊಳ್ಳಿ. ನಾನೇನು ಗೋಧಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಬಳಸ್ತಾ ಇದ್ದೀನಿ. ನಂತರ ತೆಂಗಿನಕಾಯಿ ಹಾಲು, ಇದನ್ನು ಮಿಕ್ಸಿಗೆ ಹಾಕಿ ತೆಂಗಿನಕಾಯಿನ ಹಾಲು ತೆಗ್ದಿರೋದಿದು, ಅದನ್ನು ಗಟ್ಟಿಗೆ ತೊಗೊಳ್ಳಿ, ನೀರು ಹಾಕಬೇಡಿ ಜಾಸ್ತಿ. ಅದೊಂದು ಕಪ್ಪು. 1/4 ಕಪ್ನಷ್ಟು ಗಟ್ಟಿ ಹಾಲು, ಇದು ಕಾಫಿ ಟೀಗೆಲ್ಲ ಬಳಸ್ತೀವಲ್ಲ ಆ ಹಾಲನ್ನ ಬಳಸ್ತಾ ಇದ್ದೀನಿ. ನಂತರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಬಳಸ್ತಾ ಇದ್ದೀನಿ. ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ವೆನಿಲಾ ಎಸೆನ್ಸು ಎಲ್ಲ ಸೂಪರ್ ಮಾರ್ಕೆಟು ಇಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ ನಿಮಗೆ. ಖಂಡಿತ ತೊಗೊಂಡು ಬನ್ನಿ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಯಾವುದೇ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನು ಅಂದರೆ ನಿಮಗೆ ಕೋಕೋನಟ್ ಪೌಡ್ರು ಮನೆಯಲ್ಲೇ ಮಾಡ್ಕೋಬೋದು ಆರಾಮ್ಸೆ. ಇದು ಬರುತ್ತಲ್ಲ ಕೊಬ್ಬರಿ ಮೇಲ್ಗಡೆ ಕಪ್ಪು ಭಾಗ ತೆಗೆದುಬಿಟ್ಟು ತುರಿದು 1-2 ನಿಮಿಷ ಸಣ್ಣ ಊರಿನಲ್ಲಿ ಬಾಣಲಿಲಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿರೆ ಅದೇ ಪೌಡ್ರ್ ಆಗಿಬಿಡುತ್ತೆ. 3 ನಿಮಿಷ ಬಿಡದೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ನೀವು ಯಾವ ಪಾತ್ರೆಯಲ್ಲಿ ಕೇಕ್ ರೆಡಿ ಮಾಡಬೇಕು, ಈ ಥರದ್ದೊಂದು ಅಗಲ ಇರೋ ಅಂಥ ಪಾತ್ರೆ ತೊಗೊಳ್ಳಿ. ಇಲ್ಲ ಈ ಥರ ಬೇಕ್ ಮಾಡೋ ಅಂಥದ್ದು ಪಾತ್ರೆ ಇದ್ರೂ ಕೇಕ್ ಬೇಕ್ ಮಾಡೋದು. ಇದಕ್ಕೆ ಬಟರ್ ಪೇಪರ್ ಹಾಕಿ ನಾನಿಲ್ಲಿ ಬೆಣ್ಣೆನ ನೀಟಾಗಿ ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ಕೆಳಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಅಷ್ಟೇ. ನಂತರ ಇದನ್ನು ಹಾಕಿದ ಮೇಲೆ ಮಿಕ್ಸ್ನ ಈ ರೀತಿ ಟ್ಯಾಪ್ ಮಾಡಬೇಕು. ನೀವು ನೋಡ್ತಿರ್ಬೋದು ಗಟ್ಟಿ, ತುಂಬ ತೆಳು ಇಲ್ಲ, ಗಟ್ಟಿ ಇದೆ ಹಿಟ್ಟೀಗ. ನಾನು ಏನು ಕೇಕಿಗೆ ರೆಡಿ ಮಾಡಿದ್ದು, ನಾನೊಂದು ಕಬ್ಬಿಣದ ತವ ಮೇಲೆ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಒಂದು 30-40 ನಿಮಿಷ ಸಣ್ಣ ಉರಿನಲ್ಲಿ ಮುಚ್ಚಿ ಬೇಯಿಸಿದ್ದೀನಿ. ಆಮೇಲೆ ಒಂದು 10-15 ನಿಮಿಷ ಅದನ್ನು ತೆಗೆಯೋದು ಬೇಡ, ಕೂಲ್ ಆಗಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ನಾವು ಈ ರೀತಿ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ, ಹಾಗೆ ನೀಟಾಗಿ ಬಂದಿದೆ. ಇಲ್ಲ ನೀವು ಕುಕ್ಕರಲ್ಲಿ ಬೇಯಿಸಿದ್ರೆ ಇದಕ್ಕಿಂತ ಇನ್ನೂ ಬೇಗ ಬೇಯುತ್ತೆ. ಕುಕ್ಕರಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಇದನ್ನ ಪಾತ್ರೆ ಇಡ್ಸೋ ಅಂಥ ಕುಕ್ಕರ್ಗೆ ಕೆಳಗಡೆ ಉಪ್ಪು ಹಾಕಿ ಅದ್ರ ಮೇಲ್ಗಡೆ ಇದನ್ನು ಸ್ಟ್ಯಾಂಡ್ ಇಟ್ಟು ಆಮೇಲೆ ಕೇಕ್ ಏನು ಹಾಕಿದ್ವಲ್ಲ ಪಾತ್ರೆ ಇಟ್ಟು ಪ್ರೆಷರ್ ಇಡದೆ ಬೇಯಿಸ್ಕೊಂಡ್ರೆ ಆಯಿತು. ನಂತರ
ಇದು ತಣ್ಣಗಾದ್ಮೇಲೆ ಮಕ್ಕಳಿಗೆ ಆಕರ್ಷಣೀಯವಾಗಿ ಕಾಣಲಿ ಅಂದ್ಬಿಟ್ಟು ಮನೆಯಲ್ಲೇ ಇರುತ್ತಲ್ಲ ಮಿಕ್ಸ್ ಫ್ರೂಟ್ ಜಾಮು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಕೋಕೋನಟ್ ಪೌಡರ್ನ ಉದುರಿಸ್ತಾ ಇದ್ದೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೂ ಅಷ್ಟೇ ಅದು ನೋಡಿದಾಗ ಆಕರ್ಷಣೀಯವಾಗಿ ಕಾಣುತ್ತೆ ಅಂದ್ಬಿಟ್ಟು. ತುಂಬ ರುಚಿಕರವಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಓವನ್ ಇದ್ದರೆ ಓವನಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕುಕ್ಕರು ಅಥವಾ ಈ ಥರದ್ದೊಂದು ನಾನು ಏನು ಯೂಸ್ ಮಾಡಿದೆ ಆ ಮೆಥಡಲ್ಲಿ ನೀವು ಆರಾಮ್ಸೆ ಒಂದು ರುಚಿಕರವಾದ ಆರೋಗ್ಯಕರವಾದ ಮನೆಯಲ್ಲೇ ಈ ರೀತಿ ಒಂದು ಕೇಕ್ನ ಕಮ್ಮಿ ಅಂದರೂ ಒನ್ ಅವರ್ ಒಳಗಡೆ ಒಂದು ಆರೋಗ್ಯಕರವಾದ ಒಂದು ಕೇಕ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಮಿಸ್ಸೇ ಮಾಡಬೇಡಿ, ಈ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಇದನ್ನು ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಹೈಪ್ ಕೊಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.